ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಕ್ರಮ್ ಇಲ್ಲ. ಸೊ ಕಾರಣಾಂತರಗಳಿಂದ ಅವನು ಇವತ್ತು ಜಾಯ್ನ್ ಆಗೋಕ್ಕಾಗಲಿಲ್ಲ. ಇವತ್ತಿನ ಟಾಪಿಕ್ ಏನಂದರೆ, ಎಲ್ಲ ಕಡೆ ಟ್ರೆಂಡ್ ಆಗ್ತಾ ಇರೋ ಟಾಪಿಕ್ ಈ ಖಾತಾ. ಸೊ ಎಷ್ಟೋ ಆಸ್ತಿ ಮಾಲೀಕರಿಗೆ ಇದ್ರ ಇಂಪಾರ್ಟೆನ್ಸ್ ಗೊತ್ತಿರುತ್ತೆ. ಸೊ ಇವತ್ತು ನಾನು ಈ ಖಾತಾ ಅಂದ್ರೇನು, ಯಾವ್ಯಾವ ಥರ ಖಾತಾ ಇದ್ದಾವೆ, ಇತ್ತೀಚಿನ ರೀಸೆಂಟ್ ಅಪ್ಡೇಟ್ಸ್ಗಳೇನು, ಈ ಖಾತಾ ಕುರಿತಾಗಿ ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಈ ಖಾತಾ ಅಂದರೆ ಆಸ್ತಿ ವಿವರಗಳನ್ನು ಈ ಪೋರ್ಟಲ್ನಲ್ಲಿ ನೋಂದಾಯಿಸಿರ್ತಾರೆ. ಇದನ್ನು ಆಸ್ತಿ ಪೆಟ್ಟಿಗೆ ಅಥವಾ ದಾಖಲಾತಿ ಅಂತಾರೆ. ಸೊ ಈ ಸ್ಥಳೀಯ ಸಂಸ್ಥೆಗಳಾದ BBMP, ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆ ಆಸ್ತಿಯನ್ನು ನೋಂದಾಯಿಸಿ ಒಂದು ದಾಖಲಾತಿಯನ್ನು ಕೊಡ್ತಾರೆ. ಅದೇ ಈ ಖಾತಾ. ಸೊ ಇಟ್ಸ್ ಜಸ್ಟ್ ಸಿಂಪಲ್, ಇಟ್ಸ್ ಎ ಎಲೆಕ್ಟ್ರಾನಿಕ್ ಖಾತಾ. ಸೊ ನಮ್ಮದು ಏನೇನು ಮ್ಯಾನ್ಯುಯಲ್ ಖಾತಾಗಳಿದು ಇಷ್ಟು ದಿನಗಳು, ಅದನ್ನೆಲ್ಲನೂ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಗೌರ್ಮೆಂಟ್. ಸೊ ಇಟ್ಸ್ ಎ ಬಿಗ್ ಪ್ರೋಗ್ರೆಸ್ ಟುವರ್ಡ್ಸ್ ಡಿಜಿಟಲೈಸೇಷನ್. ಸೊ ಇದೊಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು. ಮತ್ತು ಖಾತಾ ಅಂದರೆ ಅರ್ಥ ಆಯಿತು. ಸೊ ಖಾತಾದಲ್ಲಿ ಯಾವ್ಯಾವ ಥರ ಖಾತಾಗಳಿದ್ದಾವೆ. ಸೊ BBMP ಲಿಮಿಟ್ಸಲ್ಲಿ ಒಂಥರ ಖಾತಾ ಬರುತ್ತೆ, ಗ್ರಾಮ ಪಂಚಾಯತಿ ಲಿಮಿಟ್ಸಲ್ಲಿ ಒಂಥರ ಖಾತಾ ಬರುತ್ತೆ. ಸೊ ಫಸ್ಟ್ BBMP ಲಿಮಿಟ್ಸಲ್ಲಿ ತಿಳ್ಕೊಳ್ಳೋದಾದರೆ ಎ ಖಾತಾ ಮತ್ತು ಬಿ ಖಾತಾ. ಎ ಖಾತಾ ಅಂದರೆ ಇಟ್ಸ್ ಎ ಅಥರೈಸ್ಡ್ ಖಾತಾ. ಸೊ ಈ ಖಾತಾ ನಿಮ್ಮ ಹತ್ರ ಇದ್ದರೆ ಎಲ್ಲ ಗೌರ್ಮೆಂಟ್ ಸೌಲಭ್ಯಗಳು ನಿಮಗೆ ಈ ಖಾತಾಯಿಂದ ಪಡಿಬೋದು. ಮತ್ತು ಇಟ್ಸ್ ಎ ಲೀಗಲ್ ಖಾತಾ ಆಲ್ಸೋ. ಸೊ ಈ ಖಾತಾ ಇದ್ದರೆ ನಿಮಗೆ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ಗಳಾಗಲ್ಲ ರೀಸೇಲ್ ಮಾಡೋಕ್ಕೆ. ಇನ್ನೊಂದು ಅಂದರೆ ಬಿ ಖಾತಾ. ಸೊ ಬಿ ಖಾತಾ ಈಸ್ ಅನ್ಅಥರೈಸ್ಡ್ ಖಾತಾ. ಈ ಖಾತಾ ನಿಮ್ಮ ಹತ್ರ ಇದ್ದರೆ ಗೌರ್ಮೆಂಟ್ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗುತ್ತೆ, ಬಟ್ ಎಲ್ಲವೂ ಸಿಗಲ್ಲ. ಮತ್ತು ಇದನ್ನು ರೀಸೇಲ್ ಮಾಡ್ಬೋದು, ಬಟ್ ನಿಮ್ಮ ಆಸ್ತಿಗೆ ಗ್ಯಾರಂಟಿ ಇರಲ್ಲ ಗೌರ್ಮೆಂಟಿಂದ. ಬಟ್ ನೀವು ಟ್ಯಾಕ್ಸ್ ಕಟ್ತಾ ಇರ್ತೀರಾ, ಎ ಖಾತಾ ಆಗಲಿ ಬಿ ಖಾತಾ ಆಗಲಿ. ನೆಕ್ಸ್ಟ್ ಇನ್ನು ಗ್ರಾಮ ಪಂಚಾಯತಿ ಲಿಮಿಟ್ಸಿಗೆ ಬಂದರೆ ಸೇಮ್ ಎ ಖಾತಾ ಬಿ ಖಾತಾ ಥರನೇ ಇಲ್ಲಿ 11A ಮತ್ತು 11B ಅಂತ ಇರುತ್ತೆ. 11A ಅಂದರೆ ಇಟ್ಸ್ ಈಕ್ವಲ್ ಟು ಎ ಖಾತಾ ಇನ್ ವಾಟ್ BBMP ಲಿಮಿಟ್ಸ್. ಇಟ್ಸ್ ಅಥರೈಸ್ಡ್ ಖಾತಾ. ಸೊ ಎಲ್ಲ ಗೌರ್ಮೆಂಟ್ ಸೌಲಭ್ಯಗಳು ನಿಮಗೆ ಗ್ರಾಮ ಪಂಚಾಯತಿ ಲಿಮಿಟ್ಸಲ್ಲಿದ್ದರೆ ನಿಮಗೆಲ್ಲ ಸಿಗುತ್ತೆ. ಬಿ ಖಾತಾ ಅಂದರೆ ಲೈಕ್ ಇಟ್ಸ್ ಅನ್ಅಥರೈಸ್ಡ್ ಒನ್. ಎಲ್ಲ ಗೌರ್ಮೆಂಟ್ ಫೆಸಿಲಿಟೀಸ್ ನಿಮಗೆ ಸಿಗಲ್ಲ, ಬಟ್ ನೀವು ಟ್ಯಾಕ್ಸ್ ಕಟ್ತಾ ಇರ್ತೀರಾ, ನಿಮ್ಮ ಆಸ್ತಿಗೆ ಗ್ಯಾರಂಟಿ ಅನ್ನೋದಿರಲ್ಲ. ಸೊ ಇದಾಯಿತು ಎ ಖಾತಾ ಮತ್ತು ಬಿ ಖಾತಾ ರಿಗಾರ್ಡಿಂಗ್ ಇನ್ಫಾರ್ಮೇಷನ್. ಈ ಖಾತಾನ ಗೌರ್ಮೆಂಟ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಈ ಖಾತಾಯಿಂದ ನಿಮ್ಮದು ಟ್ಯಾಕ್ಸ್ ಪೇಮೆಂಟು ಗೌರ್ಮೆಂಟಿಗೆ ಬರುತ್ತೆ, ಗೌರ್ಮೆಂಟಿಗೆ ರೆವೆನ್ಯೂ ಜನರೇಟ್ ಆಗುತ್ತೆ. ಮತ್ತು ನಿಮ್ಮ ಆ ಓನರ್ಶಿಪ್ ಯಾರ್ದು, ಸೈಟ್ನ ಪ್ರಾಪರ್ ಓನರ್ ಯಾರು, ಮತ್ತು ಏನಾದರೂ ಕಾನೂನು ಹೋರಾಟಗಳಿದ್ರೆ ಸುಲಭವಾಗಲಿ, ಲೀಗಲ್ ಆಗಿರಲಿ ಅಂತ ಈ ಖಾತಾವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು. ಆ್ಯಸ್ ಪರ್ BBMP ಎಸ್ಟಿಮೇಷನ್ 15 ಲಕ್ಷ ಪ್ರಾಪರ್ಟಿಗಳು ಎ ಖಾತಾ ಆಗಲಿ ಬಿ ಖಾತಾ ಆಗಲಿ ಯಾವ ಖಾತಾನೂ ಇಲ್ಲ BBMP ಲಿಮಿಟ್ಸಲ್ಲಿ. ಆ್ಯಂಡ್ ಅವರು ಒಂದು ಪೈಸಾನೂ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇಲ್ಲ. ಸೊ ಇದಕ್ಕೋಸ್ಕರನೇ ರೀಸೆಂಟಾಗಿ ನಮ್ಮ ಕೃಷ್ಣ ಬೈರೇಗೌಡ ಅವರು ಬಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸೊ ಎಲ್ಲ ಖಾತಾಗಳನ್ನೂ BBMP ಲಿಮಿಟ್ಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಮಾಡಿಸಿಲ್ಲ, ಹೋಗಿ ಎಲ್ಲ ಖಾತಾಗಳನ್ನ ಮಾಡಿಸ್ಕೊಳ್ಳಿ, ನಿಮ್ಮ ಆಸ್ತಿಗಳನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಒನ್ಸ್ ನೀವು ಖಾತಾ ಮಾಡಿಸಾದ್ಮೇಲೆ ನೀವು BBMP ಈ ಆಸ್ತಿ ಪೋರ್ಟಲಲ್ಲಿ ನಿಮ್ಮ ಖಾತಾನ ಡೌನ್ಲೋಡ್ ಮಾಡ್ಕೊಬೋದು. ಇನ್ನು ಗ್ರಾಮೀಣ ವಿಭಾಗದ ಎಲ್ಲ ಆಸ್ತಿದಾರರಿಗೆ ಒಂದು ಒಳ್ಳೆಯ ಸುದ್ದಿ. ಶುಕ್ರವಾರ ಸಂಪುಟ ಸಭೆಯಲ್ಲಿ ಗ್ರಾಮೀಣ ವಿಭಾಗದ ಎಲ್ಲ ಆಸ್ತಿಗಳಿಗೆ ಈ ಖಾತಾ ಮಾಡಬೇಕೆಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಗ್ರಾಮೀಣ ವಿಭಾಗದಲ್ಲಿ ಯಾರ್ಯಾರು ಆಸ್ತಿಗಳು ಇನ್ನೂ ಖಾತಾ ಆಗಿಲ್ಲ ಅವರೆಲ್ಲರೂ ಆದಷ್ಟು ಬೇಗ ಏನೇನು ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದೆ. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನಾನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ಈ ಖಾತಾ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಈ ಖಾತಾ ನಿಮಗೆ ಸುಲಭವಾಗಿ ಪೋರ್ಟಲಲ್ಲಿ ಸಿಗುತ್ತೆ, ನೀವು ಯಾವಾಗ ಬೇಕಾದರೂ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ಬಟ್ ಮ್ಯಾನ್ಯುಯಲ್ ಖಾತಾದಲ್ಲಿ ನಿಮಗೆ ಟೈಮ್ ಫ್ರೇಮ್ ಜಾಸ್ತಿ ಇರ್ತಾಯಿತ್ತು. ನೀವು ಅದನ್ನು ತೊಗೊಬೇಕು ಅಂದರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಕರೆಕ್ಟ್ ಮಾಡ್ಕೊಬೇಕಾಗಿತ್ತು. ಮತ್ತು ಈ ಖಾತಾ ಇರೋದ್ರಿಂದ ಇದನ್ನು ಫ್ರಾಡ್ ಮಾಡೋಕ್ಕಾಗಲ್ಲ ಯಾರೂ. ಮತ್ತು ಇಟ್ ಕ್ಯಾನ್ ಬಿ ಆಕ್ಸೆಸಬಲ್ ಎನಿವೇ. ಸೊ ಪೋರ್ಟಲಲ್ಲಿ ಇರುತ್ತೆ, ಯಾರು ಬೇಕಾದರೂ ಡೌನ್ಲೋಡ್ ಮಾಡಿ ಅವ್ರ ಖಾತಾಗಳನ್ನ ನೋಡ್ಬೋದು. ಮತ್ತು ಇದು ಗೌರ್ಮೆಂಟಿಗೆ ಒಂಥರ ಟ್ಯಾಕ್ಸ್ನ ತೊಗೊಳಕ್ಕೆ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ. ಎಷ್ಟೋ ಜನಕ್ಕೆ ಖಾತಾ ಇಲ್ಲ, ಎಷ್ಟೋ ಆಸ್ತಿಗಳಿಗೆ ಖಾತಾ ಇಲ್ಲ ಅಂದರೆ ಗೌರ್ಮೆಂಟಿಗೆ ತುಂಬ ಲಾಸ್ ಆಗ್ತಾಯಿತ್ತು. ಸೊ ಇದು ಗೌರ್ಮೆಂಟ್ಗೂ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ತಿಂಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಖಾತಾ ಬಿಡ್ತಾರೆ. ಸೊ ಅವ್ರು ಬಿಡೋಕ್ಕಿಂತ ಮುಂಚೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅಂದರೆ, ಒಂದು ಸೇಲ್ ಡೀಡು, ನಿಮ್ಮ ಪ್ರಾಪರ್ಟಿ ಸೇಲ್ ಡೀಡ್ ಮುಖಾಂತರ ಬಂದಿದೆಯಾ, ಇಲ್ಲ ಗಿಫ್ಟೆಡ್ ಮುಖಾಂತರ ಬಂದಿದೆಯಾ, ಬಿಲ್ ಮುಖಾಂತರ ಬಂದಿದೆಯಾ, ಆ ಡಾಕ್ಯುಮೆಂಟ್ನ ಇಟ್ಕೊಳ್ಳಿ. ಇನ್ನೊಂದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, ನಿಮ್ಮ ಆಸ್ತಿ ಯಾವಾಗಿಂದ ರಿಜಿಸ್ಟರ್ ಆಯಿತು ಆ ಎಲ್ಲ ಹಿಸ್ಟ್ರಿನೂ ನೀವೊಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಮತ್ತು ಆಧಾರ್ ಕಾರ್ಡು, ಮತ್ತು ನಿಮ್ಮ ಜಾಗದ GPS ಲೊಕೇಶನ್ನು, ನಿಮ್ಮ ಆಸ್ತಿ ಹತ್ರ ನಿಂತಿರೋ ಒಂದು ಫೋಟೋ. ಸೊ ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರಿ. ಒನ್ಸ್ ಅವರು ಈ ಖಾತಾ ಅಭಿಯಾನ ಗ್ರಾಮೀಣ ಪ್ರದೇಶದಲ್ಲಿ ಬಿಟ್ಟ ತಕ್ಷಣ ನಿಮಗೆ ಸುಲಭ ಆಗುತ್ತೆ. ಲೈಕ್ ನೀವೇನೋ ಅಚಾತುರಿಯಿಂದ ಎಲ್ಲ ನನ್ನ ಹತ್ರ ಆ ಡಾಕ್ಯುಮೆಂಟ್ಸ್ ಇಲ್ಲ, ಈ ಡಾಕ್ಯುಮೆಂಟ್ಸ್ ಇಲ್ಲ ಅನ್ನೋ ಬದಲು ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗಿದು ಸುಲಭ ಆಗುತ್ತೆ ಮುಂದೆ. ಒನ್ಸ್ ಖಾತಾ ಆದ ತಕ್ಷಣ, ಲೈಕ್ ಅದು ಎ ಖಾತಾ ಆದರೂ ಆಗಲಿ ಬಿ ಖಾತಾ ಆದರೂ ಆಗಲಿ, ನಿಮ್ಮ ಪ್ರಾಪರ್ಟಿ ಸೇಲ್ ಆಗೇ ಆಗುತ್ತೆ. ಸೊ ಎಲ್ಲ ಸಬ್ ರಿಜಿಸ್ಟರ್ಗೂ ಸರ್ಕ್ಯುಲರ್ ಹೋಗಿದೆ. ಲೈಕ್ ವೆದರ್ ಇಟ್ಸ್ ಎ ಖಾತಾ ಆರ್ ಬಿ ಖಾತಾ ಅವ್ರು ರಿಜಿಸ್ಟರ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಯಾರೇ ಆಗಲಿ ಇನ್ನೂ BBMP ಲಿಮಿಟ್ಸಲ್ಲಿ ಖಾತಾ ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಗ್ರಾಮೀಣ ಪಂಚಾಯತಿ ಲಿಮಿಟ್ಸಲ್ಲಿ ಇನ್ನೊಂದು ತಿಂಗಳು ಇಲ್ಲ, ಮ್ಯಾಕ್ಸಿಮಮ್ 2 ತಿಂಗಳಲ್ಲಿ ಬಿಡ್ತಾರೆ. ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನಾನು ವೀಡಿಯೋ ಮಾಡ್ತೀನಿ ಯಾವ ಥರ ಅಪ್ಲೈ ಮಾಡೋದು ಅಂತ ಎಲ್ಲ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಎಷ್ಟೋ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪ್ರೀವಿಯಸ್ ವೀಡಿಯೋಯಿಂದ. ಥ್ಯಾಂಕ್ ಯು ಫಾರ್ ದಟ್. ಇದೇ ಥರ ಒಳ್ಳೆ ಕಂಟೆಂಟ್ಸ್ಗಳು ತರ್ತಾ ಇರ್ತೀವಿ.
ಸೊ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.